ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸ್ವಾಗತ ನನ್ನ ಚಾನಲ್ಗೆ. ಇವತ್ತಿನ ಎಪಿಸೋಡ್ನಲ್ಲಿ ಎಗ್ ದಮ್ ಬಿರಿಯಾನಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅನ್ನೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಹೈದ್ರಾಬಾದಿ ಎಗ್ ದಮ್ ಬಿರಿಯಾನಿ. ಸೊ ಮೊದಲನೇದಾಗಿ ಅಕ್ಕಿನ ಬೇಯಿಸ್ಕೊಳ್ಳೋದಕ್ಕೆ ನೀರಿಟ್ಟಿದ್ದೀನಿ. ಸುಮಾರು 3/4 ಪಾತ್ರೆಯಷ್ಟು ನೀರಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಸೊ ಕುದಿಯೋ ಟೈಮ್ನಲ್ಲಿ ನಾನು ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಬಾಸ್ಮತಿ ರೈಸ್ನ ಅರ್ಧ ಗಂಟೆ ಮುಂಚಿತವಾಗಿ ನೆನೆಸಿಟ್ಟಿದ್ದೀನಿ. ತೊಳೆದು ನೆನೆಸಿಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ನಾನು ಇವಾಗ ಕುದೀತಾ ಇರೋಂಥ ನೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನಾರ್ಮಲ್ ರೈಸಲ್ಲಿ ಮಾಡ್ತೀನಿ ಅಂದರೆ ಅದರಲ್ಲಿ ಕೂಡ ಮಾಡ್ಬೋದು. ಬಾಸ್ಮತಿ ರೈಸಲ್ಲಿ ಮಾಡಿದ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದಕ್ಕೆ ಒಂದು 2 ರಿಂದ 3 ಏಲಕ್ಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಕ್ಕೆ ಒಂದು 2 ಇಂಚು, ಲವಂಗ ಒಂದು 3 ರಿಂದ 4, ಇದಿಷ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಆಲ್ರೆಡಿ ಕುದ್ದಿರೋದ್ರಿಂದ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಒಂದು 5 ರಿಂದ 6 ನಿಮಿಷದವರೆಗೂ ಬೆಂದರೆ ಸಾಕಾಗುತ್ತೆ. ಸೊ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ರೈಸ್ನ ಕಟ್ ಮಾಡಿದ್ರೆ 2 ಭಾಗ ಆಗಬೇಕು. ಅಲ್ಲಿವರೆಗೂ ಕುಕ್ ಮಾಡಿಕೊಂಡ್ರೆ ಸಾಕು. ಒಂದು 5 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಸೊ ನೋಡಿ, ಈ ಥರ ಮಾಡಿದಾಗ ಅದು ರೈಸ್ ಕಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು, ಅಂದರೆ ಕುಕ್ ಮಾಡ್ಕೋಬೇಕು. ಸೊ ಕುಕ್ ಮಾಡ್ಕೊಂಡ ತಕ್ಷಣ ಇದನ್ನು ಸ್ಟೇನ್ ಮಾಡ್ಕೋಬೇಕು, ಬಸ್ಕೊಳ್ಬೇಕು. ಇಲ್ಲಾಂತಂದರೆ ಅದು ಬಾಸ್ಮತಿ ರೈಸ್ ಜಾಸ್ತಿ ಬೆಂದೋದ್ರೆ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಸೊ ಈ ಥರ ಯಾವುದಾದ್ರೂ ಒಂದು ಅಗಲವಾದ ಪಾತ್ರೆಗೆ ಅಕ್ಕಿನ ಚೆನ್ನಾಗಿ ಬಸ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ನಾನು ಇದನ್ನು ಒಂದು ಮಾಡೋದಕ್ಕಿಂತ ಮುಂಚೆನೇ ಈ ಥರ ಮಾಡಿ ಇಟ್ಕೊಂಡಾಗ ಸ್ಟೀಮ್ ಏನು ಬರುತ್ತೆ, ಬಸ್ತಿರೋ ಸ್ಟೀಮು ಅದರಲ್ಲೇ ಅನ್ನ ಅಳುತ್ತೆ, ತುಂಬ ಚೆನ್ನಾಗಾಗುತ್ತೆ. 5 ನಿಮಿಷ ಬೇಯಿಸಿದ್ರೆ ಸಾಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದನ್ನು ಹಾಗೆ ಇಟ್ಬಿಡಿ. ಇವಾಗ ಇಟ್ಬಿಟ್ಟು ನೀವು ಮಸಾಲ ಐಟಮ್ ರೆಡಿ ಮಾಡ್ಕೋಬೋದು. ಮೊದಲೇ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅದು ದಮ್ ಮಾಡೋವರೆಗೂ ಇದು ಚೆನ್ನಾಗಿ ಅರಳುತ್ತೆ. ಸೊ ಇವಾಗ ಎಣ್ಣೆಯಲ್ಲಿ ನಾನು ಫ್ರೈಡ್ ಆನಿಯನ್ಸ್ ತಯಾರು ಮಾಡ್ಕೊಂಡಿದ್ದೆ. ಅದೇ ಎಣ್ಣೆಯಲ್ಲಿ ನಾನು ಇವಾಗ ಮೊಟ್ಟೆಗಳನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟಿದೆ. ಹಾಗೆಯೇ ಬಿರಿಯಾನಿ ಪೌಡರ್ ಒಂದು 1/4 ಟೇಬಲ್ ಸ್ಪೂನಷ್ಟಾದರೆ ಸಾಕಾಗುತ್ತೆ. ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸೊ ಇದಿಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಲೈಟಾಗಿ ಅರೋಮ ಬಿಡುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷದ ಒಳಗಡೆನೇ ಆಗುತ್ತೆ. ಸೊ ಇವಾಗ ಇದಕ್ಕೆ ಬೇಯಿಸಿ ಮಧ್ಯದಲ್ಲಿ ಸೆಂಟ್ರ್ ಕಟ್ ಮಾಡಿರೋಂಥ ಮೊಟ್ಟೆ ನೀವು ನೋಡ್ತಾ ಇರ್ಬೋದು, ಈ ಥರ ಕಟ್ ಮಾಡ್ಕೊಳ್ಳಿ ಸೆಂಟ್ರಲ್ಲಿ. ಸೊ ಮಸಾಲ ಉಪ್ಪು ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸೊ ನೋಡಿ, ಇವಾಗ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಎಣ್ಣೆದು ಲೇಯರ್ಸ್ ಕ್ರಿಯೇಟ್ ಆಗುತ್ತೆ ಮೊಟ್ಟೆ ಮೇಲೆ. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಮೇಲೆಲ್ಲ ಮೊಟ್ಟೆಯಲ್ಲಿ ಮೇಲೆಲ್ಲ ಲೇಯರ್ ಚೆನ್ನಾಗಿ ಕ್ರಿಯೇಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಒಳಗಡೆ ಮಸಾಲೆ ಎಲ್ಲ ಇಟ್ಕೊಂಡಿರುತ್ತೆ. ಹಾಗೆ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಇವಾಗ ನಾನು ಇದನ್ನು ಅದೇ ಸೇಮ್ ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಮೊಟ್ಟೆದಾಯಿತು, ಸೇಮ್ ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ಅದೇ ಎಣ್ಣೆಗೆ, ಎಣ್ಣೆ ಏನು ವೇಸ್ಟ್ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ, ಅದೇ ಎಣ್ಣೆಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿನ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಟೇಸ್ಟ್ ಮತ್ತು ಫ್ಲೇವರ್ಗಷ್ಟೇ, ಖಾರಕ್ಕಲ್ಲ. ಈರುಳ್ಳಿ ಒಂದು 2 ರಿಂದ 3 ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬಿಡಿ ಬಿಡಿ ಆಗುತ್ತೆ ಮತ್ತು ಹಸಿ ವಾಸನೆ ಎಲ್ಲ ಹೋಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು 3 ರಿಂದ 4 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಟೊಮೆಟೊ ಪ್ಯೂರಿ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಇದನ್ನು. ನೀವು ನೋಡ್ತಾ ಇರ್ಬೋದು, ಎಣ್ಣೆ ಎಲ್ಲ ಬಿಡ್ತಾ ಇದೆ. ಸೊ ಟೊಮೆಟೊ ಸಾಫ್ಟ್ ಆಗೋದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು, ಅರಿಶಿನ ಪುಡಿ ಒಂದು 1/4 ಟೇಬಲ್ ಸ್ಪೂನಷ್ಟು, ಇದಕ್ಕೆ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು, ಏಲಕ್ಕಿ ಪೌಡರ್ ಸ್ವಲ್ಪ,
ಹಾಗೆಯೇ ಲಾಸ್ಟಲ್ಲಿ ಬಿರಿಯಾನಿ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ಪೈಸಸ್ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಸೊ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ, ಬಟ್ ಅದು ವಿಡಿಯೋ ಸ್ಕಿಪ್ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಟೊಮೆಟೊ ಎಲ್ಲ ಎಣ್ಣೆ ಚೆನ್ನಾಗಿ ಬಿಡ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಇದನ್ನೊಂದು 2 ಸರಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡ್ಮೇಲೆ ಒಂದು 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರು, ಯೋಗರ್ಟ್ ಅಥವಾ ಮೊಸರು ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ನೀವು ನೋಡ್ತಾ ಇರ್ಬೋದು, ಮೊಸರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೊಸರದ್ದು ಹಸಿ ವಾಸನೆ ಇರುತ್ತೆ, ಸೊ ಅದು ಕೂಡ ಎಲ್ಲ ಚೆನ್ನಾಗಿ ಹೋಗಬೇಕು. ಮೊಸರು ಬೇಡ ಅನ್ನೋರು ಕೂಡ ಸ್ಕಿಪ್ ಮಾಡ್ಕೋಬೋದು. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದನ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಫ್ರೈ ಆದಮೇಲೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ಈ ಟೈಮಲ್ಲಿ ನಾವು ಫ್ರೈ ಮಾಡಿರೋಂಥ ಮೊಟ್ಟೆಗಳೇನಿದೆ ಅದನ್ನು ಇದಕ್ಕೆ ಒಂದೊಂದಾಗಿ ಆ್ಯಡ್ ಮಾಡಿಕೊಂಡು ಗ್ರೇವಿ ಮೊಟ್ಟೆಗೆ ಹಿಡಿಯೋ ಥರ ಒಂದು 2 ರಿಂದ 4 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುಕ್ ಮಾಡ್ಕೊಳ್ಳಿ. ಸೊ ಇದು ಕುಕ್ ಮಾಡ್ಕೊಂಡ್ಮೇಲೆ ಗ್ರೇವಿ ರೆಡಿ ಇರುತ್ತೆ. ಒಂದು 2 ರಿಂದ 4 ನಿಮಿಷದವರೆಗೂ ಲಿಡ್ ಕ್ಲೋಸ್ ಮಾಡಿ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಇವಾಗ ರೆಡಿ ಇದೆ. ನಾನಿಲ್ಲಿ ದಮ್ ಮಾಡೋಣ ಬಿರಿಯಾನಿನ. ಸೊ ದಪ್ಪ ತಳದ ಪಾತ್ರೆ ಇಟ್ಕೋಬೇಕಾಗುತ್ತೆ, ಬಿಕಾಸ್ ದಮ್ ಮಾಡಬೇಕಾಗಿರೋದ್ರಿಂದ ದಪ್ಪ ತಳದ ಪಾತ್ರೆ ಇಟ್ಕೋಬೇಕಾಗುತ್ತೆ. ಸೊ ಇದಕ್ಕೆ 1 ಲೇಯರ್ ನಾನು ಗ್ರೇವಿ ಏನು ಮಾಡಿದ್ದೆ ಮೊಟ್ಟೆದು ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೋಬೇಕು, ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಸೊ ಇವಾಗ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ರೈಸ್ ಎಷ್ಟು ಉದ್ರುದ್ರಾಗಿ ಆಗಿದೆ, ಈ ಥರ ಆಗಬೇಕು ರೈಸು. 1 ಲೇಯರ್ ಅಷ್ಟು ರೈಸ್ನ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಸೊ ರೈಸ್ ಆದಮೇಲೆ ಫ್ರೈಡ್ ಆನಿಯನ್ಸ್ ಅಂದರೆ ಈರುಳ್ಳಿನ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ 1 ಲೇಯರ್ ಕಟ್ ಮಾಡಿ ಇಟ್ಕೊಂಡಿರೋಂಥ ಪುದೀನ ಮತ್ತು ಕೊತ್ತಂಬರಿ. ಸೊ ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರ್ನ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದ್ರ ಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅಗೈನ್ ನಾವು ಗ್ರೇವಿನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೀವು ಸೇಮ್ ಪ್ರೊಸೀಜರಲ್ಲಿ ಚಿಕನ್ ದಮ್ ಬಿರಿಯಾನಿ ಕೂಡ ಮಾಡ್ಕೋಬೋದು. ಸೊ ಇವಾಗ ಗ್ರೇವಿ ಎಷ್ಟಿದೆ ಅಷ್ಟನ್ನು ನಾನು ಇದ್ರ ಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಲೇಯರ್ ಬರೋದ್ರಿಂದ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಎಲ್ಲದಕ್ಕೂ. ಸೊ ಇದ್ರ ಮೇಲೆ ಅಗೇನ್ ರೈಸ್ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು. ನೀವು ಫುಡ್ ಕಲರ್ ಬದಲಿಗೆ ಹಾಲಿನಲ್ಲಿ ನೆನೆಸಿಟ್ಕೊಂಡಿರೋಂಥ ಕೇಸರಿ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ರೈಸ್ ಆ್ಯಡ್ ಮಾಡಿದ್ಮೇಲೆ ಅಗೇನ್ ಉಳಿದಿರೋಂಥ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ಳೋಣ. ಫ್ರೈಡ್ ಆನಿಯನ್ಸ್ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಸೊ ಇದಾಗಿದೆ, ಇದಿಷ್ಟೇ. ಬೇಕಾದರೆ ಟಾಪಿಂಗ್ಗೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದಕ್ಕೆ ಒಂದು ಗಟ್ಟಿಯಾದಂಥ ತಟ್ಟೆ ಅಥವಾ ಲಿಡ್ ಏನಾದರೂ ಕ್ಲೋಸ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಭಾರವಾಗಿರೋಂಥ ವಸ್ತು ಇಡಬೇಕಾಗುತ್ತೆ. ಸೊ ನಾನು ಒಂದು ಪಾತ್ರೆಯಲ್ಲಿ ಫುಲ್ ನೀರು ತುಂಬಿ ಅದನ್ನು ಇದ್ರ ಮೇಲೆ ಭಾರವಾಗಿ ಇಟ್ಟಿದ್ದೀನಿ. ಒಂದು 8 ರಿಂದ 10 ನಿಮಿಷದವರೆಗೂ ಇದನ್ನು ದಮ್ ಮಾಡಿದ್ರೆ ಸಾಕು. ನೀವು ಬೇಕಾದರೆ ರೊಟ್ಟಿ ಹಂಚ ಮೇಲೆ ಆ ಪಾತ್ರೆನ ಇಟ್ಟು ಕೂಡ ದಮ್ ಮಾಡ್ಬೋದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಆಗಿದೆ. ಇದನ್ನು ಸೈಡಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಧ್ಯದಿಂದ ಮಿಕ್ಸ್ ಮಾಡಿದ್ರೆ ಬಾಸ್ಮತಿ ರೈಸ್ ಡೆಲಿಕೇಟ್ ಇರುತ್ತೆ, ಕಟ್ಟಾಗೋಗುತ್ತೆ. ಸೊ ಸೈಡಿಂದ ಮಿಕ್ಸ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ಳಿ. ಇದನ್ನು ಮೊಸರು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.